ಯಾವುದೇ ಸೀಸನಲ್ಲಿ ಯಾವುದೇ ಟೈಮಲ್ಲಿ ಈ ಪಾಯಸನ ಕುಡೀರಿ ಅಂತಂದರೆ ಆನಂದವಾಗಿ ಕುಡಿಯೋಂಥ ಪಾಯಸ ಅಂದರೆ ಈ ಗಸಗಸೆ ಪಾಯಸ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕರ, ಮಾಡೋದು ಅಷ್ಟೇ ಸುಲಭ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಗಸಗಸೆ ಪಾಯಸ ಮಾಡೋದಕ್ಕೆ ಹಾಲಿನ ಅವಶ್ಯಕತೆ ಇಲ್ಲ, ಆದರೆ ಕೆಲವು ಪದಾರ್ಥಗಳನ್ನ ಹುರಿದು ರುಬ್ಬಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು 3/4 ಟೇಬಲ್ ಸ್ಪೂನಷ್ಟು ಅಕ್ಕಿ, 2 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಬಾದಾಮಿ, ಹಾಗೆಯೇ ಒಂದು 5ರಿಂದ 6 ಏಲಕ್ಕಿ, ಇಷ್ಟನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಗಸಗಸೆ ಪಾಯಸಕ್ಕೆ ಗಸಗಸೆನ ನೆನೆಸು ಸಹ ಹಾಕ್ಬೋದು, ಆದರೆ ನೆನೆಸಿ ರುಬ್ಬೋದ್ರ ಬದಲು ಈ ರೀತಿ ಹುರಿದು ರುಬ್ಬಿ ರುಚಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಎಲ್ಲ ಹುರಿದಾಗಿದೆ ಅಂದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಹುರಿಯೋಂಥ ಅವಶ್ಯಕತೆ ಇಲ್ಲ, ಸ್ಟವ್ ಫ್ಲೇಮ್ ಆಫ್ ಆಗಿದೆ. ಅದಾದಮೇಲೆ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ಎಷ್ಟು ನುಣ್ಣಕ್ಕೆ ಆಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನು ಸಹ ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಸೈಡಿಗೆ ಇರಲಿ. ಈಗ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪಕ್ಕೆ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಗೋಡಂಬಿ, ಬಾದಾಮಿ ಇಷ್ಟನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವೆಲ್ಲ ಕೆಂಪಗಾಗಿದೆ ಅಂದಾಗ ಇದನ್ನು ಸೈಡ್ಗೆ ತೆಗೆದಿಡೋಣ. ಇದಾದಮೇಲೆ ಉಳಿದಿರೋಂಥ ತುಪ್ಪಕ್ಕೆ ನಾವು ರುಬ್ಕೊಂಡಿರೋಂಥ ಆ ಗಸಗಸೆ, ತೆಂಗಿನಕಾಯಿ ತುರಿ, ಹಾಗೆಯೇ ಡ್ರೈ ಫ್ರೂಟ್ಸ್ ಪೇಸ್ಟನ್ನು ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಇಷ್ಟಕ್ಕೆ ನಾನಿವತ್ತು ಒಂದು 7ರಿಂದ 8 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ರುಚಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ, ಕೆಲವು ಸಕ್ಕರೆನೂ ಸಹ ಹಾಕ್ತಾರೆ. ನಿಮ್ಗೆ ಏನು ಇಷ್ಟನೋ ಅದು ಹಾಕ್ಕೊಂಡು ಈ ಬೆಲ್ಲ ಚೆನ್ನಾಗಿ ಕರಗಬೇಕು. ಹಾಗೆಯೇ ನಾವು ಮಾಡಿರೋಂಥ ಪೇಸ್ಟು, ಬೆಲ್ಲ ಎಲ್ಲ ಸೇರಿ 1ರಿಂದ 2 ಬಾರಿ ಕುದಿ ಬಂದರೆ ಸಾಕಷ್ಟೇ, ಗಸಗಸೆ ಪಾಯಸ ರೆಡಿ. ಈಗ ನೋಡಿದರೆ ಚೆನ್ನಾಗಿ ಕುದ್ದು ಉಕ್ಕಿ ಬರ್ತಾ ಇದೆ, ಅಂದರೆ ಈ ಪಾಯಸ ರೆಡಿಯಾಗಿದೆ ಅಂತ. ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ಳಿ. ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರನ್ನ ಸೇರಿಸಿ, ಜಾಸ್ತಿ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಬೋದು, ಇಲ್ಲಾಂದರೆ ತೆಂಗಿನ ಹಾಲನ್ನ ಸೇರಿಸ್ಬೋದು. ಇಲ್ಲ ಎಲ್ಲ ಆಫ್ ಆದಮೇಲೆ ಲಾಸ್ಟಿಗೆ ಬೇಕು ಅಂದರೆ ನೀವು ಹಾಲನ್ನು ಸಹ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಹಾಲನ್ನು ಸಹ ಸೇರಿಸ್ಬೋದು. ಕೊನೆಗೆ ಹುರಿದಿರೋ ಅಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಯಾದಂಥ ಆರೋಗ್ಯಕರವಾದಂಥ ಗಸಗಸೆ ಪಾಯಸ ರೆಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.